ಜನವರಿ 27ರಿಂದ ಬಿಗ್ ಬಾಸ್ ಜಾಗವನ್ನ ತುಂಬೋಕೆ ಭರ್ಜರಿಯಾಗಿ ಎಂಟ್ರಿ ಕೊಡ್ತಿರೋ ಯಜಮಾನ ತಂಡ. ಸೊ ನಾನು ರಾಘವೇಂದ್ರ. ನಾನು ಝಾನ್ಸಿ. ನನಗೆ ಗಂಡಸರು ಕಂಡ್ರೇನೆ ಆಗಲ್ಲ. ಯಾವ ಗಂಡಸು ನನ್ ಮುಂದೆ ತಲೆ ಎತ್ತಿ ನಿಲ್ಬಾರ್ದು. ನೀ ಮನೇಲಿ ಇರೋ ತನಕ ಭವ್ಯನ್ ನೋಡೋ ಹಂಗೂ ಇಲ್ಲ, ಪಕ್ಕದಲ್ಲಿ ಕೂರಂಗೂ ಇಲ್ಲ, ಮಾತಾಡ್ಸೋ ಹೋಗೂ ಇಲ್ಲ. ನನ್ನ ಹತ್ರ ಮಾತಾಡೋದಕ್ಕೆ ಮುಂಚೆ ತಲೆ ತಗ್ಸ್ಬೇಕು. 1 2 ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆಗೆ ಹೊಸ ಸೀರಿಯಲ್ ನ ಯಜಮಾನ ತಂಡ ಕಾಲಿಟ್ಟಿದೆ. ಖಡಕ್ ಲುಕ್ ನಲ್ಲಿ ಕಾಣಿಸಿಕೊಳ್ತಾ ಇರುವಂತ ಝಾನ್ಸಿ ಪಾತ್ರಧಾರಿಯ ಮಾತು ಕೇಳಿ ಗಂಡೈಕ್ಳು ಶಾಕ್ ಆದ್ರೆ, ಹೆಣ್ಣೈಕ್ಳು ಝಾನ್ಸಿ ಸರಿಯಾಗಿ ಮಾಡ್ತಾ ಇದ್ದಾಳೆ ಎಂದು ಖುಷಿಯಾಗಿದ್ದಾರೆ. ಬಾಗಿಲಲ್ಲಿ ಒಂಟಿಯಾಗಿ ಕೂತು ಹಾಲು ಕುಡಿತಾ ಇದ್ದ ಹನುಮನಿಗೆ ಬಿಗ್ ಬಾಸ್ ಸಡನ್ ಆಗಿ ಡೋರ್ ಓಪನ್ ಮಾಡಿ ಶಾಕ್ ಕೊಟ್ಟಿದೆ. ಹಾಗೆ ಝಾನ್ಸಿ ಗಂಡು ಮಕ್ಕಳಂದ್ರೆ ನನಗಾಗಲ್ಲ, ನನ್ನ ಮುಂದೆ ಗಂಡು ಮಕ್ಕಳು ತಲೆ ಎತ್ತಿ ಮಾತನಾಡಬಾರದು ಎಂದಿದ್ದಕ್ಕೆ ಹನುಮಂತು ಇದೆಂತ ಗತಿ ಬಂತಪ್ಪ ಅಂತ ಬಾಯಿ ಮೇಲೆ ಬೆರಳಿಟ್ಟಿದ್ದಾರೆ. ಮತ್ತೊಂದ್ ಕಡೆ ಚೈತ್ರಾಗೆ ಗೋಳಾಡಿಸ್ತಾ ಇದ್ದಂತ ರಜತ್ಗೆ ಝಾನ್ಸಿ ತಲೆ ತಗ್ಗಿಸಿ ಮಾತಾಡಿ ಎಂದು ವಾರ್ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದ್ದಾಳೆ. ಹಾಗಾದ್ರೆ ಏನೇನಾಯ್ತು ಬನ್ನಿ ನೋಡೋಣ. ಬಿಗ್ ಬಾಸ್ ಕಾರ್ಯಕ್ರಮ ಆರಂಭದಿಂದಲೂ ಕೊನೆಯವರೆಗೂ ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ಲೇ ಆಗುವಂತಹ ಯಾವೆಲ್ಲ ಹೊಸ ಹೊಸ ಸೀರಿಯಲ್ಗಳು ಬರ್ತಾ ಇರ್ತಾರೆ ನೋಡಿ, ಸೊ ಅವೆಲ್ಲ ಸೀರಿಯಲ್ಗಳ ಒಂದು ಸಣ್ಣ ಪುಟ್ಟ ಪ್ರಮೋಷನ್ ಅಂತೂ ನಡೀತಾನೆ ಇರುತ್ತೆ. ಸೊ ಈ ಕೊನೆ ಹಂತದಲ್ಲಿ ಇದ್ಯಾವ ಸೀರಿಯಲ್ ಅಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಹೊಸದೊಂದು ಸೀರಿಯಲ್ ಈಗ ಬರ್ತಾ ಇದೆ, ಅದುವೇ ಯಜಮಾನ ತಂಡ. ಸೊ ಯಜಮಾನ ತಂಡ ಈಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅವರು ಕೂಡ ಕಾಲಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಹರಟೆ ಹೊಡೆದು ತಮ್ಮ ಸೀರಿಯಲ್ ನ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಜಮಾನ ತಂಡ ಕಾಲಿಟ್ಟಾಗ ಗಂಡ ಹೆಗಳಿಗೆ ಶಾಕ್ ಆಗಿದೆ. ಅದರಲ್ಲೂ ನಮ್ಮ ಹನುಮಂತು ಅಂತೂ ಸುಸ್ತಾಗಿ ಹೋಗ್ಬಿಟ್ರು. ಯಾಕೆ ಅಂತ ಕೇಳಿದ್ರ, ಝಾನ್ಸಿ ಅನ್ನೋ ಪಾತ್ರಧಾರಿ ಫುಲ್ ಖಡಕ್ ಲುಕ್ ನಲ್ಲಿ ಇರೋ ಕಾರಣಕ್ಕಾಗಿ, ಮತ್ತೆ ಅವರು ಅಂದ್ರೆ ಅವರ ಪಾತ್ರದಲ್ಲಿ ಗಂಡು ಮಕ್ಕಳನ್ನ ಅವರು ಹೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗಂಡು ಮಕ್ಕಳಂದ್ರೆ ಆಗ್ ಬರೋದಿಲ್ಲ. ಸೊ ಗಂಡು ಮಕ್ಕಳು ಅವರ ಎದುರುಗಡೆ ತಲೆ ಎತ್ತಿ ಮಾತನಾಡಬಾರದು, ತಲೆ ತಗ್ಗಿಸಿ ಮಾತಾಡ್ತಾ ಇರಬೇಕು. ಸೊ ಇಂತಹ ಕ್ಯಾರೆಕ್ಟರ್ನ ಹುಡುಗಿಯಾಗಿರ್ತಾಳೆ ಝಾನ್ಸಿ. ಸೊ ಹೀಗಾಗಿ ತಮ್ಮ ಪಾತ್ರವನ್ನ ಪ್ರಮೋಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಜತ್ ಅವ್ರಿಗೆ ಗೋಳಾಡಿಸಿದ್ದಾರೆ, ಹನುಮಂತ ಅವ್ರಿಗೆ ಗೋಳಾಡಿಸಿದ್ದಾರೆ. ಹೇಗೆ ಅಂತೀರಾ? ಹನುಮಂತ್ ಲಮಾನಿ ಅವರು ಹಾಲು ಕುಡಿಯೋದು ಅಥವಾ ತನ್ನ ದೋಸ್ತನ ಜೊತೆಗೆ ಮಾತಾಡ್ತಾ ಕೂತ್ಕೊಳ್ಳೋದು ಅಥವಾ ತಮ್ಮ ಟೈಮ್ನ ಸ್ಪೆಂಡ್ ಮಾಡುವಂತಹ ಹಾಟ್ಸ್ಪಾಟ್ ಯಾವ್ದು ಹೇಳಿ? ಅದುವೇ ಮೇನ್ ಡೋರ್ ಹತ್ರ. ಸೊ ಮೇನ್ ಡೋರ್ ಹತ್ರ ಹನುಮಂತ್ ಲಮಾನಿ ಹಾಲು ಕುಡಿತಾನೋ ಅಥವಾ ಟೀ ಕುಡಿತಾನೋ ಕೂತ್ಕೊಂಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಹನುಮಂತನಿಗೆ ಒಂದು ಸಣ್ಣ ಸುಳಿವು ಕೂಡ ಕೊಡದೆ ಬಿಗ್ ಬಾಸ್ಗೆ ಏನ್ ಮಾಡ್ತು ಅಂತಂದ್ರೆ, ಈ ಯಜಮಾನ ತಂಡವನ್ನ ಸಡನ್ ಆಗಿ ಡೋರ್ ಓಪನ್ ಮಾಡಿ ಒಳಗಡೆ ಕಳಿಸ್ಕೊಡ್ತಾರೆ. ಆಗ ಹನುಮಂತನಿಗೆ ಆಗಿರುವ ಭಯ ಏನು ಅಂತಂದ್ರೆ, ಡೋರ್ ಓಪನ್ ಆಯ್ತು ಹಂಗೆ ನನ್ನ ಎಳ್ಕೊಂಡ್ ಬಿಡ್ತಾರೇನೋ ಒಳಗಡೆ ಅಂತ ಹೇಳಿ. ಸೊ ಆಗ ಅವ್ರು ಎದ್ನೋ ಬಿದ್ನೋ ಅಂತ ಹೇಳಿ ಆ ಕಡೆಯಿಂದ ಹೊರಗಡೆ ಬರ್ತಾರೆ, ಅದ್ ನೀವು ಗಮನಿಸಬಹುದು. ಅಲ್ಲಿಂದ ಇಬ್ರು ಒಳಗಡೆ ಬಂದ ನಂತರ ಆಗ ಸಮಾಧಾನ ಆಗುತ್ತೆ ಹನುಮಂತ ಅವ್ರಿಗೆ, ಯಾರೋ ಬಂದ್ರು ಬಿಗ್ ಬಾಸ್ ಮನೆಗೆ ಅಂತ ಹೇಳಿ. ಸೊ ಆಗ ಹನುಮಂತನನ್ನ ಪರಿಚಯ ಮಾಡಿಕೊಂಡು ಮಾತಾಡಿಸ್ತಾ ಹೋಗ್ತಾರೆ. ಇದು ಹನುಮಂತನಿಗೆ ಕೊಟ್ಟಂತ ಶಾಕ್. ಆದ್ರೆ ಮತ್ತೊಂದು ಕಡೆ ಗಂಡು ಮಕ್ಕಳು ಆಗಂಗಿಲ್ಲ, ಗಂಡು ಮಕ್ಕಳು ತಲೆ ತಗ್ಗಿಸಿ ನನ್ನ ಜೊತೆ ಮಾತಾಡಬೇಕು ಅಂದಿರುವಂತ ಮಾತು ಕೂಡ ಹನುಮಂತನಿಗೆ ಶಾಕ್ ಆಯ್ತು. ಮತ್ತೆ ಇದೆಂತ ಕಾಲ ಬಂತಪ್ಪ ಅಂತ ಹೇಳಿ ಅವರು ಬಾಯಿ ಮೇಲೆ ಬೆರಳಿಟ್ಕೊಂಡು ಝಾನ್ಸಿ ಅವರನ್ನ ನೋಡ್ತಾ ಇರುವಂತದ್ದನ್ನ ನೀವು ನೋಡಬಹುದು. ಮತ್ತೊಂದ್ ಕಡೆ ರಜತ್ ಅವರು ಚೈತ್ರಾನ ಯಾವಾಗ್ಲೂ ಕೂಡ ಕಾಲ್ ಎಳೆಯೋದು, ತಮಾಷೆ ಮಾಡೋದು, ಬಾಸ್ ಬಾಸ್ ಅಂತ ಹೇಳಿ ಗೋಳೈಕೊಳ್ಳೋದು ಈ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೆ ರಜತ್ನು ಕೂಡ ಒಬ್ರು ಗೋಳೈಕೊಳ್ಳೋಕೆ ಬಿಗ್ ಬಾಸ್ ಮನೆಗೆ ಕಾಲಿಟ್ರು, ಅದುವೇ ಝಾನ್ಸಿ ಅಂತ ಹೇಳಿ. ಝಾನ್ಸಿ ಅವರು ನನ್ನ ಎದುರುಗಡೆ ನೀವು ತಲೆ ಎತ್ತಿ ಮಾತಾಡಂಗಿಲ್ಲ, ತಲೆ ತಗ್ಗಿಸ್ಬೇಕು ಅಂತ ಹೇಳಿ ವಾರ್ನ್ ಮಾಡಿದ ಕೂಡಲೇ, ಅಮ್ಮ ನನಗೆ ಇಂಥವೆಲ್ಲ ಆಗಂಗಿಲ್ಲ, ನಾನು ಹೆಣ್ಮಕ್ಳಿಂದ ದೂರ, ಈ ತರದ್ದೆಲ್ಲ ಮಾತಾಡ್ತಾರೆ. ಆದ್ರೂ ಸಹಿತ ಝಾನ್ಸಿ ಬಿಡೋದೇ ಇಲ್ಲ, ಕೌಂಟ್ ಕೊಡ್ತಾರೆ. ಆಗ ಝಾನ್ಸಿ ಹೇಳಿದ ಮಾತಿಗೆ ತಲೆಬಾಗಿ ತಲೆ ತಗ್ಗಿಸ್ತಾರೆ ರಜತ್ ಅವರು. ಇನ್ನೊಂದು ಕಡೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಯಾವಾಗ್ಲೂ ಕೂಡ ಇಬ್ರು ಕೈ ಹಿಡ್ಕೊಂಡೇ ಕೂತ್ಕೊಂಡಿರ್ತಾರೆ. ಮತ್ತೆ ಇಬ್ರು ಒಬ್ರಿಗೊಬ್ರು ತಿನ್ನಿಸೋದು, ಮತ್ತೆ ಇಬ್ರು ತುಂಬಾ ಕ್ಲೋಸ್ ಬಾಂಡಿಂಗ್ ಅನ್ನ ಹೊಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಹುಳಿ ಹಿಂಡನ್ನ ಸ್ವಲ್ಪ ದೂರ ಮಾಡೋಣ, ಒಂದ್ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಹೇಳಿ ಝಾನ್ಸಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ತ್ರಿವಿಕ್ರಮ್ ಅವ್ರಿಗೆ ಹೇಳ್ತಾರೆ, ನೀವು ನಾನು ಇರೋವರೆಗೂ ಕೂಡ, ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಕೂಡ ನೀವು ಭವ್ಯ ಜೊತೆ ಮಾತಾಡಂಗಿಲ್ಲ, ಅವ್ರ ಜೊತೆ ಅವ್ರಿಗೇನು ಕೇಳಂಗಿಲ್ಲ, ಒಂದು ರೀತಿ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಝಾನ್ಸಿ ಅವರು ತ್ರಿವಿಕ್ರಮ್ ಅವ್ರಿಗೆ ವಾರ್ನ್ ಮಾಡ್ತಾರೆ. ಆಗ ತ್ರಿವಿಕ್ರಮ್ ಮತ್ತೆ ಭವ್ಯ ಶಾಕ್ ಆಗ್ತಾರೆ, ಯಾಕೆ ಹೀಗೆ ಅಂತ. ಒಟ್ಟು ಗೊತ್ತಿಲ್ಲ, ನಾನು ಹೋಗೋವರೆಗೂ, ನಾನು ಇಲ್ಲಿ ಇರೋವರೆಗೂ ಕೂಡ ಹೀಗೆ ನೀವು ಭವ್ಯ ಜೊತೆ ಮಾತಾಡಂಗಿಲ್ಲ, ಅವ್ರಿಗೆ ರಿಯಾಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಝಾನ್ಸಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ತಮ್ಮ ಒಂದು ಪಾತ್ರವನ್ನ ಪ್ರಮೋಟ್ ಮಾಡಿದ್ದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೂ ಕೂಡ ಗೋಳೆಕೊಂಡಿದ್ದಾಳೆ. ಇದು ಝಾನ್ಸಿ ಮಾಡಿರುವಂತಹ ರಗಳೆ. ಸೊ ಒಟ್ಟಿನಲ್ಲಿ ಯಜಮಾನ ತಂಡ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಹೊಸದಾಗಿ ಕಾಲಿಡ್ತಾ ಇರುವಂತದ್ದು, ಕಲರ್ಸ್ ಕನ್ನಡದಲ್ಲಿ ಪ್ಲೇ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.